ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಟ್ರಾವೆಲ್ ಮಾಡೋಣ ಗೋವಾದಿಂದ ಬೆಂಗಳೂರಿಗೆ. ಅದು ಬಂದು ಫ್ಲೈಟ್ ಅಲ್ಲಿ. ಇವತ್ತು ಗೋವಾದಲ್ಲಿ ನಮ್ಮ ಲಾಸ್ಟ್ ಡೇ. ನಾವು ಗೋವಾದಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಫಸ್ಟ್ ಬಸ್ ಇದೆ ಕಲಂಗುಟೆಯಿಂದ ದಾಬೋಲಿಮ್ ಏರ್ಪೋರ್ಟ್ಗೆ. ಸೊ ನಮ್ಮ ಫ್ಲೈಟ್ ಇರೋದು ದಾಬೋಲಿಮ್ ಏರ್ಪೋರ್ಟ್ ಇಂದ. ಸೊ ಪ್ರೆಸೆಂಟ್ ನಾನು ನಮ್ಮ ರೂಮ್ ಅಲ್ಲಿ ಇದ್ದೀನಿ. ನೋಡಿ, ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಬನ್ನಿ ಗೈಸ್, ಈ ವಿಡಿಯೋದಲ್ಲಿ ಒಂದು ಫ್ಲೈಟ್ ಜರ್ನಿ ಮಾಡೋಣ. ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸ್ಪೆಷಲ್ ಏನಂದ್ರೆ, ಇವತ್ತು ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಭಯ ಆಗ್ತದೆ, ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬನ್ನಿ ಗೈಸ್, ರೂಮ್ಗೆಲ್ಲ ಬೈ ಬೈ ಹೇಳ್ಬೇಡ. ಒನ್ ಆಫ್ ದ ಬ್ಯೂಟಿಫುಲ್ ರೂಮ್ ಆಗಿತ್ತು ಇದು. ಓಕೆ ಗೈಸ್, ಈಗ ಫಸ್ಟ್ ನಾವು ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಸೊ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ವಡ ತೊಗೊಂಡಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಸ್ಕೂಟಿ ರಿಟರ್ನ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಇದೇ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು ಏರ್ಪೋರ್ಟ್ಗೆ. ಪಂಜಿಮ್ ಕಲಂಗುಟೆ. ಈಗಿನ ಕ್ಲೈಮೇಟು ಫುಲ್ ಬಿಸಿಲಿತ್ತು. ಈಗ ಒಂದೇ ಸಲ ಫುಲ್ ಮೋಡ ಮುಚ್ಕೊಂಡಿದೆ, ಮಳೆ ಬರ್ತಾ ಇದೆ. ಒಂಥರ ಡಿಫ್ರೆಂಟ್ ಕ್ಲೈಮೇಟು. ಮಾನ್ಸೂನ್ ಅಲ್ವಾ, ಆ ರೀಸನಿಂದ ಒಂಥರ ಚೇಂಜ್ ಆಗ್ತಾ ಇರೋದು ಕ್ಲೈಮೇಟು. ಈಗ ನಮ್ಮ ಬಸ್ ಬಂದಿದೆ, ನಿಂತಿದೆ, ಬನ್ನಿ ಹೋಗೋಣ. ಈ ಬಸ್ ಡೈಲಿ ಕಲಂಗುಟೆಯಿಂದ ಸ್ಟಾರ್ಟ್ ಆಗುತ್ತೆ ಏರ್ಪೋರ್ಟ್ಗೆ. ಬಸ್ ಮಾರ್ಗ ಕಲಂಗುಟೆಯಿಂದ ಪಂಜಿಮ್, ಪಂಜಿಮಿಂದ ದಾಬೋಲಿಮ್ ಏರ್ಪೋರ್ಟ್ ಲಾಸ್ಟ್ ಸ್ಟಾಪ್ ಆಗಿರುತ್ತೆ. ಬಸ್ ಚಾರ್ಜ್ 210 ರೂಪಾಯಿ, 2 ಗಂಟೆ ಟೈಮ್ ತಗೊಳುತ್ತೆ. ನಮ್ಮ ಬಸ್ಸು ಕಲಂಗುಟೆಯಿಂದ ಸ್ಟ್ರೈಟ್ ಪಂಜಿಮ್ ಬಂತು. ನೋಡ್ಬೋದು, ಇದೆಲ್ಲ ಪಂಜಿಮ್. ಸೊ ಅಲ್ಲೆಲ್ಲ ಕ್ರೂಸ್ ನಿಂತಿದೆ. ಓಕೆ ಗೈಸ್, ಫೈನಲಿ ಈಗ ನಮ್ಮ ಬಸ್ ಪಂಜಿಮ್ಗೆ ರೀಚ್ ಆಗಿದೆ. So this is Panjim bus stand. ಓಕೆ, ನಮ್ಮ ಫ್ಲೈಟ್ ಆನ್ ಟೈಮ್ ಇದೆ. ಈಗ ಬೋರ್ಡಿಂಗ್ ಪಾಸ್ ತಗೊಂಡ್ಬಿಟ್ಟು ಒಳಗಡೆ ಬಂದ್ಬಿಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾನು ಡಿಜಿ ಹತ್ರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಆ ರೀಸನಿಂದ ಸ್ವಲ್ಪ ಪ್ರೋಸೆಸ್ ಬೇಗ ಆಯಿತು. ಫಸ್ಟ್ ಬೋರ್ಡಿಂಗ್ ಪಾಸ್ ತಗೊಂಡೆ, ನಂತರ ಸೆಕ್ಯೂರಿಟಿ ಚೆಕಪ್ ಎಲ್ಲ, ಗ್ಯಾಡ್ಜೆಟ್ಸ್ ಎಲ್ಲ ಚೆಕಪ್ ಎಲ್ಲ ಆಯಿತು. ನಂತರ ಈಗ ಫಸ್ಟು ನಾನು ಬಂದಿದ್ದೀನಿ, ವೇಟಿಂಗ್ ಏರಿಯಲ್ಲಿ ಬಂದುಬಿಟ್ಟು ಕೂತಿದ್ದೀನಿ. ಸೊ ನಮ್ಮ ಫ್ಲೈಟ್ ಇನ್ನೂ ಲೈಕ್ ಆಲ್ಮೋಸ್ಟ್ ಬಾಯಲ್ಲಿ ಟ್ರೈನೇ ಬರುತ್ತೆ. ಬಿಕಾಸ್ ನಾನು ಜಾಸ್ತಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿ ಟ್ರೈನೇ ಬರುತ್ತೆ. ಬಟ್ ಈ ಸಲ ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ನಮ್ಮ ಗೇಟ್ ಬಂದು F. ಇಲ್ಲೇ ಗೇಟ್ ಹತ್ರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಗೋವಾದಿಂದ ಬೆಂಗಳೂರಿಗೆ 3150 ರೂಪೀಸ್ ಆಗಿದೆ. ಸೇಮ್ ಗೋವಾದಿಂದ ಬೆಂಗಳೂರಿಗೂ ಅಷ್ಟೇ ಆಗುತ್ತೆ. ಈಗ ಸದ್ಯಕ್ಕೆ ಆರಾಮಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಫ್ಲೈಟಲ್ಲಿ ಫಸ್ಟ್ ಟೈಮ್ ಕೂತಿರೋದು, ಸೊ ಸ್ವಲ್ಪ ಭಯ ಆಗ್ತಾ ಇದೆ.
ये है द कमांड पैसेंजर्स डायरेक्टली डिवाइड विद द बैकवर्ड which will get from the captain and the red panel for the ಟೇಕ್ ಆಫ್ ಆಗೋಯ್ತು. ಫ್ರೆಂಡ್ಸ್, ಫ್ಲೈಟ್ ಸ್ಟಾರ್ಟ್ ಆಗಿ ಮೂವ್ ಆದಾಗ ಫುಲ್ ಭಯ ಆಯಿತು. ಟೇಕ್ ಆಫ್ ಆದಮೇಲೆ ಸ್ವಲ್ಪ ಧೈರ್ಯ ಬಂತು. ಸೊ ಫ್ಲೈಟಲ್ಲಿ ಸ್ನ್ಯಾಕ್ಸ್ ಕೊಟ್ಟರು. ಫೈನಲಿ ಲ್ಯಾಂಡ್ ಆಗೋಯ್ತು. ನೋಡ್ಬೋದು, ಅದೇ ಫ್ಲೈಟಲ್ಲಿ ಬಂದಿದ್ದು. ಜಸ್ಟ್ 1 ಗಂಟೆಯಲ್ಲಿ ನಾವು ಗೋವಾದಿಂದ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಓಕೆ ಗೈಸ್, ನೋಡ್ಬೋದು ಫೈನಲಿ ವೆಲ್ಕಮ್ ಟು ಬೆಂಗಳೂರು. ಓಕೆ ಗೈಸ್, ಫೈನಲಿ ನಮ್ಮ ಬ್ಯಾಗನ್ನು ನಾವು ತಗೊಂಡಿದ್ದೀವಿ. ಓಕೆ ಗೈಸ್, ಫೈನಲಿ ಈಗ ನಾವು ಆಚೆ ಕಡೆ ಬಂದಿದ್ದೀವಿ. ಸೊ ಓಕೆ ಗೈಸ್, ನಿಮಗೆ ಈ ಟ್ರಿಪ್ಪು ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ಬ್ಲಾಗ್ಸ್.